ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿರೋದು ನೋಡಿದೆ. ಇವತ್ತೇನು ತರೋದಿಲ್ಲ ಸಬ್ಜೆಕ್ಟ್ ಅಂತ ಏನು ಹೇಳಿದ್ದಾರೆ. ಕಾರಣ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅದೇ ಇವತ್ತು ಕ್ಯಾಬಿನೆಟ್ ಒಳಗಡೆ ಹೋಗಿದ ಮೇಲೆ ಹೇಳ್ತಾರೆ ಅಂತ ಕಾಣಿಸುತ್ತೆ, ಯಾವ ಕಾರಣಕ್ಕೆ ಮುಂದಕ್ಕೆ ಹಾಕಿದ್ದೀವಿ ಅಂತ. ಕೆಲವು ಸಂದರ್ಭದಲ್ಲಿ ಆಗುತ್ತೆ, ಅನೇಕ ಕಾರಣದಿಂದ ಸಬ್ಜೆಕ್ಟ್ಗಳು ಮುಂದಕ್ಕೆ ಹಾಕ್ತಾರೆ. ಸಬ್ಜೆಕ್ಟ್ ತಂದಿದ್ದರೂ ಕೂಡ ಒಳಗಡೆ ಡೆಫರ್ ಮಾಡಿ ಇದನ್ನು ಅಂತಾರೆ ಬೇರೆ ಕಾರಣಕ್ಕೆ. ಯಾರಾದರೂ ಕ್ಲಾರಿಫಿಕೇಷನ್ಸು ಮತ್ತೊಂದು ಸರಿಯಾದ ಮಾಹಿತಿಗಳು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಮುಂದಕ್ಕೆ ಹಾಕ್ಬಿಡ್ತಾರೆ. ಒಕ್ಕಲಿಗರು ಮತ್ತು ಲಿಂಗಾಯತರನ್ನ ಡಿಗ್ರೇಡ್ ಮಾಡೋದಕ್ಕೆ ಈ ವರದಿ ಮುನ್ನೆಲೆಗೆ ತಂದಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಆ ರೀತಿ ಏನು ಯಾವುದೇ ಉದ್ದೇಶ ಸರ್ಕಾರಕ್ಕಿಲ್ಲ. ಗೊತ್ತಿಲ್ಲ, ಆ ರೀತಿ ಏನು ಬರುತ್ತೆ, ಆ ರೀತಿ ಏನು ಇದ್ದಂಗಿಲ್ಲ. ಆ ರೀತಿ ನನಗೆ ಗೊತ್ತಿರೋ ಹಾಗೆ ಆ ರೀತಿ ಏನು ಒತ್ತಡಕ್ಕೆ ಮಣಿದು ಮುಂದಕ್ಕೆ ಹಾಕೋದು ಅಂತ ಆ ರೀತಿ ಏನಿದ್ದಂಗಿಲ್ಲ. ಆಗಿದೆ. ಅದಕ್ಕೆ ಈಗ ಅವರು ತಮಗೆ ಗೊತ್ತಿದ್ದಾಗೆ ಎಕ್ಸ್ಟೆಂಡ್ ಮಾಡಿದರು ಕಾಂತರಾಜದ್ದು. ಆಮೇಲೆ ಅದಾದಮೇಲೆ ಇವರು ಬಂದರು, ಯಾರು ನಮ್ಮ ಹೆಗಡೆಯವರು. ಅವರು ಒಂದಷ್ಟು ಮಾಹಿತಿಗಳ ಕಲೆ ಹಾಕಿದರು. ಅವರು ವರದಿ ಕೊಡೋದು ಸ್ವಲ್ಪ ನಿಧಾನ ಆಯಿತು, ಮತ್ತು ಅವರಿಗೂ ಎಕ್ಸ್ಟೆನ್ಷನ್ ಕೊಟ್ಟರು. ಈ ರೀತಿಯೆಲ್ಲ ಆಗಿದೆ, ಇಲ್ಲ ಅಂತ ನಾನೇನು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಅಂತಿಮವಾಗಿ ವರದಿ ಕೊಟ್ಟಿದ್ದಾರೆ, ಅದನ್ನು ಮುಂದೆ ಇಟ್ಟು ಅದಕ್ಕೆ ಚರ್ಚೆ ಮಾಡಿ ಅದಕ್ಕೆ ಏನು ಮಾಡಬೇಕು, ಅದಕ್ಕೆ ಅಂತಿಮ ಆಡಬೇಕಲ್ಲ. ಅದನ್ನು ಸಭೆಯಲ್ಲಿ ಯಾವಾಗ ತರ್ತಾರೋ ಆವಾಗ ಅಂತಿಮ ಆಡಿಬಿಡ್ತೀವಿ. ಇಲ್ಲ, ಸರಿ ತಪ್ಪು ಅನ್ನೋದು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಮುಂದೆ ಈಗ ಈ ಸಭೆ ಇಲ್ಲ ಅಂದರೆ ಮುಂದಿನ ಸಂಪುಟದ ಸಭೆಗೆ ತರ್ಬೋದು ಅಂತ ನಾನು ಅಂದ್ಕೊಳ್ತೇನೆ. ಒಬ್ಬೊಬ್ಬರು ಈಗ ಕುಮಾರಸ್ವಾಮಿಯವರು ಒಂದು ಹೇಳಿದರು, ಅಶೋಕ್ ಅವರು ಒಂದು ಹೇಳ್ತಾರೆ, ಇನ್ನೊಬ್ಬರು ಒಂದು ಹೇಳ್ತಾರೆ. ಅವರವರ ರೀತಿ ಅವ್ರಿಗೇನು ಸಮಂಜಸ ಅನಿಸುತ್ತೆ ಅದ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಅದೆಲ್ಲವನ್ನು ಮೀರಿ ಸರ್ಕಾರ ತೀರ್ಮಾನ ತಗೊಳುತ್ತೆ. ಗೊತ್ತಿಲ್ಲ ನನಗೆ, ಇಲ್ಲ ನನಗೆ ಗೊತ್ತಿಲ್ಲ ಅದು ಅವರೇನು ಆ ಸಂದರ್ಭದಲ್ಲಿ ಹೇಳಿದರು ಅಂಥೇಳಿ ನಾನು ಅವರು ಹೇಳಿದ್ದು ಹೇಳಿಕೆಯನ್ನು ನೋಡಿದೆ. ನಮಗೇನು ಗೊತ್ತಿಲ್ಲ ಅದು. ಸ್ವಾಭಾವಿಕವಾಗಿ ಅವರು ಅಧ್ಯಕ್ಷರಿದ್ದಾರೆ ಮತ್ತು 2 ಭಾಳ ದೊಡ್ಡ ಖಾತೆಗಳಿದ್ದಾವೆ. ಅದಕ್ಕೋಸ್ಕರ ಅವರಿಗೆ ಬದಲಾಯಿಸಿ ಬೇರೆಯವ್ರನ್ನ ಮಾಡಬೇಕು ಅಂಥೇಳಿ ಕೇಳ್ತಾರೆ, ಸಹಜವಾಗಿ ಕೇಳ್ತಾರೆ. ನಾನು ಅಧ್ಯಕ್ಷ ಇರುವಾಗ ಇದೇ ಪರಿಸ್ಥಿತಿ ನನಗೂ ಬಂದಿತ್ತು. ಆಗ ನಾನು ಪಕ್ಷಕ್ಕೆ ಆ ಪ್ರಾಮುಖ್ಯತೆಯನ್ನು ಕೊಟ್ಟು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೆ. ಹಾಗಾಗಿ ನನಗೂ ಅದನ್ನೇ ಕೇಳಿದರು ಅವರು, ನೀವು ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ಮಂತ್ರಿ ಆದರೂ ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ನೀವು ಅಧ್ಯಕ್ಷಗಿರಿ ಆಯ್ಕೆ ಮಾಡ್ಕೊಳ್ಳಿ. ನಾನು ಅಧ್ಯಕ್ಷ ಆಗಿ ಮುಂದುವರಿತೇನೆ ಅಂಥೇಳಿ ನಾನು ಮಂತ್ರಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದೆ. ಈಗ ಅದನ್ನೇ ಬಯಸ್ತಾರೆ, ಯಾಕೆಂದರೆ ಅವ್ರಿಗೂ ಒತ್ತಡ ಅಲ್ಲ, 2 ದೊಡ್ಡ ಖಾತೆ ಇದೆ ಮತ್ತು ಪಕ್ಷ ಸಂಘಟನೆ ಕೂಡ ಭಾಳ ದೊಡ್ಡ ಜವಾಬ್ದಾರಿ. ಅದು ತೀರ್ಮಾನ ಹೈಕಮಾಂಡ್ನವರು ಏನು ಮಾಡ್ತಾರೆ ನೋಡಬೇಕು. ಅಲ್ಲ, ಅದೆಲ್ಲ ಈಗ ಹೈಕಮಾಂಡ್ನವ್ರು ಗಮನಿಸ್ತಾ ಇದ್ದಾರಲ್ಲ. ಈಗ ನಾವು ಒಂದು ಸಮುದಾಯ ಸೇರಿ ಸಭೆ ಮಾಡ್ತೀವಿ ಅನ್ನೋದನ್ನು ಗಮನಿಸಿದ್ದಾರೆ. ಇದನ್ನೆಲ್ಲ ಗಮನಿಸಿರ್ತಾರೆ. ಆ ಸಂದರ್ಭದಲ್ಲಿ ತೀರ್ಮಾನ ತಗೊಳ್ತಾರೆ. ಮಂಜುನಾಥ್ ಭಂಡಾರಿ ಅವರು ಒಂದು ಪತ್ರ ಬರೆದವ್ರೆ ಸರ್, ಬಹಿರಂಗ ಹೇಳಿಕೆ ಕೊಡಬಾರ್ದು ಅಂತ ಹೇಳಿದ್ರು ಕೂಡ ಬಹಿರಂಗ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ಸತೀಶ್ ಜಾರಕಿಹೊಳಿ ಹೆಸರು, ಮಹದೇವ್ ಅವರ ಹೆಸರು, ತಿಮ್ಮಾಪುರ ಹೆಸರು ಉಲ್ಲೇಖ ಮಾಡಿ ಇವ್ರ ಬಗ್ಗೆ ಎಲ್ಲ ವರದಿ ಕೇಳಿದೆ ಹೈಕಮಾಂಡ್ ಅಂತ ಹೇಳಿ ಕೊಡಲಿ ಅಲ್ಲ, ವರದಿ ಕೊಡೋರ್ನೇ ಯಾರು ಬೇಡ ಅಂತ ಹೇಳ್ತಾರೆ.
ವರದಿ ತೊಗೊಳಕ್ಕೆ ಅವರಿದ್ದಾರೆ, ಕೊಡೋಕ್ಕೆ ಇವರಿದ್ದಾರೆ. ಥ್ಯಾಂಕ್ ಯು. ಇವತ್ತು ತೋರಣಗಲ್ ಆರೋಪಿ ಮಂಜುನಾಥ್ 5 ವರ್ಷದ ಮಗು ಮೇಲೆ ಅತ್ಯಾಚಾರ ಮಾಡಿದ ಆರೋಪ ಫೈರ್ ಮಾಡಿದ್ದಾರೆ ಪೊಲೀಸರು. ಇನ್ನೊಂದು ಬೆಳಗಾವಿಲೂ ಅದೇ ಥರದ ಘಟನೆ ನಡೆದಿದೆ. ಜಾಸ್ತಿ ಆಗ್ತಿದೆ ಅತ್ಯಾಚಾರ ಪ್ರಕರಣಗಳು ಮಕ್ಕಳ ಮೇಲೆ. ನೋಡಿ, ಇವತ್ತು ತಾವು ಗಮನಿಸಬೇಕು, ಮಹಿಳೆಯರ ಮೇಲೆ ಅತ್ಯಾಚಾರ, ಮಕ್ಕಳ ಮೇಲೆ ಅತ್ಯಾಚಾರ, ಇವೆಲ್ಲ ಕೂಡ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ನಮ್ಮ ಮನಸ್ಥಿತಿಗಳು ಬದಲಾಗ್ತಾ ಇದೆ ಅನ್ನುವಂಥದ್ದು. ಇಟ್ಸ್ ಎ ಸೋಷಿಯಲ್ ಪ್ರಾಬ್ಲಮ್. ಇದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಇದರ ಬಗ್ಗೆ ಕ್ರಮ ಆಗಬೇಕು. ವಿಶ್ವವಿದ್ಯಾನಿಲಯದಲ್ಲಿ ನಾವು ಪಠ್ಯಪುಸ್ತಕಗಳಲ್ಲಿ ಹೇಳ್ಕೊಡ್ತಕ್ಕಂಥದ್ದು, ಶಾಲೆಗಳಲ್ಲಿ ಹೇಳ್ಕೊಡ್ತಕ್ಕಂಥದ್ದು, ಇದು ಲಾಂಗ್ ಟರ್ಮ್ ಇದು ನಾವು ಮಾಡಬೇಕಾಗತ್ತೆ. ನಾವು ಬರೀ ಪೊಲೀಸ್ನವರು ಅವ್ರು ಯಾರೋ ಆ ರೀತಿ ಮಾಡಿದಾಗ ಹಿಡಿದು ಕೇಸ್ ಹಾಕೋದು ಅದರಿಂದನೇ ಬಗೆಹರಿದು ಬಿಡುತ್ತೆ ಅಂತ ನನಗೆ ಅನಿಸಲ್ಲ. ಇಟ್ಸ್ ಎ ವೆರಿ ಬಿಗ್ ಸೋಷಿಯಲ್ ಪ್ರಾಬ್ಲಮ್. ಅದರಿಂದ ನನ್ನ ಕಳಕಳಿ ಮನವಿ ಏನು ಅಂತೇಳಿದ್ರೆ, ಜನ ಸ್ವಲ್ಪ ಬದಲಾಗಬೇಕಾಗ್ತದೆ, ಇಂಥ ದೃಷ್ಟಿಯಲ್ಲಿ ಸ್ವಲ್ಪ ಬದಲಾಗಬೇಕಾಗುತ್ತೆ. ಗೊತ್ತಿಲ್ಲಪ್ಪ, ನನಗೆ ಅದೆಲ್ಲ ಗೊತ್ತಿಲ್ಲ. ಇಟ್ಸ್ ಟೂ ಬಿಗ್ ಎ ಇಶ್ಯೂ ಫಾರ್ ಮೀ. ಅದೆಲ್ಲ ಅವರು ಹೈಕಮಾಂಡ್ನವರು ಏನು ಮಾಡ್ತಾರೆ ಅಂತ. ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿರೋದು ನೋಡಿದೆ. ಇವತ್ತೇನು ತರೋದಿಲ್ಲ ಸಬ್ಜೆಕ್ಟ್ ಅಂತ ಏನು ಹೇಳಿದ್ದಾರೆ. ಕಾರಣ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅದೇ ಇವತ್ತು ಕ್ಯಾಬಿನೆಟ್ ಒಳಗಡೆ ಹೋಗಿದ ಮೇಲೆ ಹೇಳ್ತಾರೆ ಅಂತ ಕಾಣಿಸುತ್ತೆ, ಯಾವ ಕಾರಣಕ್ಕೆ ಮುಂದಕ್ಕೆ ಹಾಕಿದ್ದೀವಿ ಅಂತ. ಕೆಲವು ಸಂದರ್ಭದಲ್ಲಿ ಆಗುತ್ತೆ, ಅನೇಕ ಕಾರಣದಿಂದ ಸಬ್ಜೆಕ್ಟ್ಗಳು ಮುಂದಕ್ಕೆ ಹಾಕ್ತಾರೆ. ಸಬ್ಜೆಕ್ಟ್ ತಂದಿದ್ದರೂ ಕೂಡ ಒಳಗಡೆ ಡೆಫರ್ ಮಾಡಿ ಇದನ್ನು ಅಂತಾರೆ ಬೇರೆ ಕಾರಣಕ್ಕೆ. ಯಾರಾದರೂ ಕ್ಲಾರಿಫಿಕೇಷನ್ಸು ಮತ್ತೊಂದು ಸರಿಯಾದ ಮಾಹಿತಿಗಳು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಮುಂದಕ್ಕೆ ಹಾಕ್ಬಿಡ್ತಾರೆ. ಕುಮಾರಸ್ವಾಮಿ ಅವರು ಒಕ್ಕಲಿಗರು ಮತ್ತು ಲಿಂಗಾಯತರನ್ನ ಡಿಗ್ರೇಡ್ ಮಾಡೋದಕ್ಕೆ ಈ ವರದಿ ಮುನ್ನೆಲೆ ತಂದಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಆ ರೀತಿ ಏನು ಯಾವುದೇ ಉದ್ದೇಶ ಸರ್ಕಾರಕ್ಕಿಲ್ಲ. ಗೊತ್ತಿಲ್ಲ, ಆ ರೀತಿ ಏನು ಬರುತ್ತೆ. ಆ ರೀತಿ ಏನು ಇದ್ದಂಗಿಲ್ಲ. ಆ ರೀತಿ ನನಗೆ ಗೊತ್ತಿರೋ ಹಾಗೆ ಆ ರೀತಿ ಏನು ಒತ್ತಡಕ್ಕೆ ಮಣಿದು ಮುಂದಕ್ಕೆ ಹಾಕೋದು ಅಂತ ಆ ರೀತಿ ಏನಿದೆ ಹಂಗಿಲ್ಲ. ಆಗಿದೆ. ಅದಕ್ಕೆ ಈಗ ಅವರು ತಮಗೆ ಗೊತ್ತಿದ್ದ ಹಾಗೆ ಎಕ್ಸ್ಟೆಂಡ್ ಮಾಡಿದರು ಕಾಂತರಾಜದ್ದು. ಆಮೇಲೆ ಅದಾದಮೇಲೆ ಇವ್ರು ಬಂದರು, ಯಾರು ನಮ್ಮ ಹೆಗಡೆಯವರು. ಅವರು ಒಂದಷ್ಟು ಮಾಹಿತಿಗಳ ಕಲೆ ಹಾಕಿದರು. ಅವರು ವರದಿ ಕೊಡೋದು ಸ್ವಲ್ಪ ನಿಧಾನ ಆಯಿತು, ಮತ್ತು ಅವರಿಗೂ ಎಕ್ಸ್ಟೆನ್ಷನ್ ಕೊಟ್ಟರು. ಈ ರೀತಿಯೆಲ್ಲ ಆಗಿದೆ, ಇಲ್ಲ ಅಂತ ನಾನೇನು ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಅಂತಿಮವಾಗಿ ವರದಿ ಕೊಟ್ಟಿದ್ದಾರೆ, ಅದನ್ನು ಮುಂದೆ ಇಟ್ಟು ಅದಕ್ಕೆ ಚರ್ಚೆ ಮಾಡಿ ಅದಕ್ಕೆ ಏನು ಮಾಡಬೇಕು, ಅದಕ್ಕೆ ಅಂತಿಮ ಆಡಬೇಕಲ್ಲ, ಅದನ್ನು ಸಭೆಯಲ್ಲಿ ಯಾವಾಗ ತರ್ತಾರೋ ಆವಾಗ ಅಂತಿಮ ಆಡಿಬಿಡ್ತೀವಿ. ಇಲ್ಲ, ಸರಿ ತಪ್ಪು ಅನ್ನೋದು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಮುಂದೆ ಈಗ ಈ ಸಭೆ ಇಲ್ಲ ಅಂದರೆ ಮುಂದಿನ ಸಂಪುಟದ ಸಭೆಗೆ ತರ್ಬೋದು ಅಂತ ನಾನು ಅಂದ್ಕೊಳ್ತೇನೆ. ಒಬ್ಬೊಬ್ಬರು ಈಗ ಕುಮಾರಸ್ವಾಮಿಯವರು ಒಂದು ಹೇಳಿದರು, ಅಶೋಕ್ ಅವರು ಒಂದು ಹೇಳ್ತಾರೆ, ಇನ್ನೊಬ್ಬರು ಒಂದು ಹೇಳ್ತಾರೆ. ಅವರವರ ರೀತಿ ಅವ್ರಿಗೇನು ಸಮಂಜಸ ಅನಿಸುತ್ತೆ ಅದ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಅದೆಲ್ಲವನ್ನು ಮೀರಿ ಸರ್ಕಾರ ತೀರ್ಮಾನ ತಗೊಳುತ್ತೆ. ಗೊತ್ತಿಲ್ಲ ನನಗೆ. ಇಲ್ಲ, ನನಗೆ ಗೊತ್ತಿಲ್ಲ ಅದು ಅವರೇನು ಆ ಸಂದರ್ಭದಲ್ಲಿ ಹೇಳಿದರು ಅಂಥೇಳಿ. ನಾನು ಅವರು ಹೇಳಿದ್ದು ಹೇಳಿಕೆಯನ್ನು ನೋಡಿದೆ, ನಮಗೇನು ಗೊತ್ತಿಲ್ಲ ಅದು. ಸ್ವಾಭಾವಿಕವಾಗಿ ಅವರು ಅಧ್ಯಕ್ಷರಿದ್ದಾರೆ,
ಮತ್ತು 2 ಭಾಳ ದೊಡ್ಡ ಖಾತೆಗಳಿದ್ದಾವೆ. ಅದಕ್ಕೋಸ್ಕರ ಅವರಿಗೆ ಬದಲಾಯಿಸಿ ಬೇರೆಯವ್ರನ್ನ ಮಾಡಬೇಕು ಅಂಥೇಳಿ ಕೇಳ್ತಾರೆ, ಸಹಜವಾಗಿ ಕೇಳ್ತಾರೆ. ನಾನು ಅಧ್ಯಕ್ಷ ಇರುವಾಗ ಇದೇ ಪರಿಸ್ಥಿತಿ ನನಗೂ ಬಂದಿತ್ತು. ಆಗ ನಾನು ಪಕ್ಷಕ್ಕೆ ಆ ಪ್ರಾಮುಖ್ಯತೆಯನ್ನು ಕೊಟ್ಟು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೆ. ಹಾಗಾಗಿ ನನಗೂ ಅದನ್ನೇ ಕೇಳಿದರು ಅವರು, ನೀವು ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ಮಂತ್ರಿ ಆದರೂ ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ನೀವು ಅಧ್ಯಕ್ಷಗಿರಿ ಆಯ್ಕೆ ಮಾಡ್ಕೊಳ್ಳಿ. ನಾನು ಅಧ್ಯಕ್ಷ ಆಗಿ ಮುಂದುವರಿತೇನೆ ಅಂಥೇಳಿ ನಾನು ಮಂತ್ರಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದೆ. ಈಗ ಅದನ್ನೇ ಬಯಸ್ತಾರೆ, ಯಾಕೆಂದರೆ ಅವ್ರಿಗೂ ಒತ್ತಡ ಅಲ್ಲ, 2 ದೊಡ್ಡ ಖಾತೆ ಇದೆ ಮತ್ತು ಪಕ್ಷ ಸಂಘಟನೆ ಕೂಡ ಭಾಳ ದೊಡ್ಡ ಜವಾಬ್ದಾರಿ. ಅದು ತೀರ್ಮಾನ ಹೈಕಮಾಂಡ್ನವರು ಏನು ಮಾಡ್ತಾರೆ ನೋಡಬೇಕು. ಅಲ್ಲ, ಅದೆಲ್ಲ ಈಗ ಹೈಕಮಾಂಡ್ನವ್ರು ಗಮನಿಸ್ತಾ ಇದ್ದಾರಲ್ಲ. ಈಗ ನಾವು ಒಂದು ಸಮುದಾಯ ಸೇರಿ ಸಭೆ ಮಾಡ್ತೀವಿ ಅನ್ನೋದನ್ನು ಗಮನಿಸಿದ್ದಾರೆ. ಇದನ್ನೆಲ್ಲ ಗಮನಿಸಿರ್ತಾರೆ, ಆ ಸಂದರ್ಭದಲ್ಲಿ ತೀರ್ಮಾನ ತಗೊಳ್ತಾರೆ. ಮಂಜುನಾಥ್ ಭಂಡಾರಿ ಅವರು ಒಂದು ಪತ್ರ ಬರೆದವ್ರೆ ಸರ್, ಬಹಿರಂಗ ಹೇಳಿಕೆ ಕೊಡಬಾರ್ದು ಅಂತ ಹೇಳಿದ್ರು ಕೂಡ ಬಹಿರಂಗ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ಸತೀಶ್ ಜಾರಕಿಹೊಳಿ ಹೆಸರು, ಮಹದೇವಪ್ಪ ಅವರ ಹೆಸರು, ತಿಮ್ಮಾಪುರ ಹೆಸರು ಉಲ್ಲೇಖ ಮಾಡಿ ಇವ್ರ ಬಗ್ಗೆ ಎಲ್ಲ ವರದಿ ಕೇಳಿದೆ ಹೈಕಮಾಂಡ್ ಅಂತ ಹೇಳಿ ಒಂದು ಕೊಡಲಿ ಅಲ್ಲ, ವರದಿ ಕೊಡೋರ್ನೇ ಯಾರು ಬೇಡ ಅಂತ ಹೇಳ್ತಾರೆ. ವರದಿ ತಗೊಳಕ್ಕೆ ಅವರಿದ್ದಾರೆ, ಕೊಡೋಕ್ಕೆ ಇವರಿದ್ದಾರೆ. ಥ್ಯಾಂಕ್ ಯು. ಇವತ್ತು ತೋರಣಗಲ್ ಆರೋಪಿ ಮಂಜುನಾಥ್ 5 ವರ್ಷದ ಮಗು ಮೇಲೆ ಅತ್ಯಾಚಾರ ಮಾಡಿದ ಆರೋಪ ಫೈರ್ ಮಾಡಿದ್ದಾರೆ ಪೊಲೀಸರು. ಇನ್ನೊಂದು ಬೆಳಗಾವಿಲೂ ಅದೇ ಥರದ ಘಟನೆ ನಡೆದಿದೆ. ಜಾಸ್ತಿ ಆಗ್ತಿದೆ ಅತ್ಯಾಚಾರ ಪ್ರಕರಣಗಳು ಮಕ್ಕಳ ಮೇಲೆ. ನೋಡಿ, ಇವತ್ತು ತಾವು ಗಮನಿಸಬೇಕು, ಮಹಿಳೆಯರ ಮೇಲೆ ಅತ್ಯಾಚಾರ, ಮಕ್ಕಳ ಮೇಲೆ ಅತ್ಯಾಚಾರ, ಇವೆಲ್ಲ ಕೂಡ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ನಮ್ಮ ಮನಸ್ಥಿತಿಗಳು ಬದಲಾಗ್ತಾ ಇದೆ ಅನ್ನುವಂಥದ್ದು. ಇಟ್ಸ್ ಎ ಸೋಷಿಯಲ್ ಪ್ರಾಬ್ಲಮ್. ಇದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಇದರ ಬಗ್ಗೆ ಕ್ರಮ ಆಗಬೇಕು. ವಿಶ್ವವಿದ್ಯಾನಿಲಯದಲ್ಲಿ ನಾವು ಪಠ್ಯಪುಸ್ತಕಗಳಲ್ಲಿ ಹೇಳ್ಕೊಡ್ತಕ್ಕಂಥದ್ದು, ಶಾಲೆಗಳಲ್ಲಿ ಹೇಳ್ಕೊಡ್ತಕ್ಕಂಥದ್ದು, ಇದು ಲಾಂಗ್ ಟರ್ಮ್ ಇದು ನಾವು ಮಾಡಬೇಕಾಗತ್ತೆ. ನಾವು ಬರೀ ಪೊಲೀಸ್ನವರು ಅವ್ರು ಯಾರೋ ಆ ರೀತಿ ಮಾಡಿದಾಗ ಹಿಡಿದು ಕೇಸ್ ಹಾಕೋದು ಅದರಿಂದನೇ ಬಗೆಹರಿದು ಬಿಡುತ್ತೆ ಅಂತ ನನಗೆ ಅನಿಸಲ್ಲ. ಇಟ್ಸ್ ಎ ವೆರಿ ಬಿಗ್ ಸೋಷಿಯಲ್ ಪ್ರಾಬ್ಲಮ್. ಅದರಿಂದ ನನ್ನ ಕಳಕಳಿ ಮನವಿ ಏನು ಅಂತೇಳಿದ್ರೆ, ಜನ ಸ್ವಲ್ಪ ಬದಲಾಗಬೇಕಾಗ್ತದೆ, ಇಂಥ ದೃಷ್ಟಿಯಲ್ಲಿ ಸ್ವಲ್ಪ ಬದಲಾಗಬೇಕಾಗುತ್ತೆ. ಗೊತ್ತಿಲ್ಲಪ್ಪ, ನನಗೆ ಅದೆಲ್ಲ ಗೊತ್ತಿಲ್ಲ. ಇಟ್ಸ್ ಟೂ ಬಿಗ್ ಎ ಇಶ್ಯೂ ಫಾರ್ ಮೀ. ಅದೆಲ್ಲ ಅವರು ಹೈಕಮಾಂಡ್ನವರು ಏನು ಮಾಡ್ತಾರೆ ಅಂತ.